MS ಧೋನಿ ಅವ್ರದ್ದು ಗುರು ಈ ಸೈಕಲ್ಲು. ನಾಯಿ ಸೈಡ್ ಬಿಡು, ನಂಗೆ ಗಾಡಿಲಿ ಹಾರನಿಲ್ಲ. ಆಂಟಿ ಶಾಕ್ ಆಗ್ಬಿಡ್ಬೇಕು, ಏನು ಇಂಥ ಜಾಗದಲ್ಲಿ ಇಷ್ಟು ಸ್ಪೀಡಾಗಿ ಹೋಯ್ತಾನೆ ಅಂತ. ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ? ಹೌದು ಗುರು, ಈಗಿನ ಟೈಮಲ್ಲಿ ಬೈಕ್ಸ್ಗಳೇ ರೇಂಜ್ ಅಷ್ಟು ಕೊಡ್ತಾ ಇಲ್ಲ. ಮಾತಾಡಲಿಲ್ಲ ಗುರುವರು, ಕ್ಯಾಮ್ರಾ ನೋಡಿಬಿಟ್ರೆ ಬಾಯಲ್ಲಿ ಉಸಿರೇ ಬರಲ್ಲ. ಈ ಹುಡುಗಂಗೂ ಯೂಟ್ಯೂಬರ್ ಆಗ್ಬೇಕಂತ ಆಸೆ ಅಂತೆ, ಅದಕ್ಕೆ ಫಸ್ಟ್ ದೊಡ್ಡವನಾಗು ಆಮೇಲೆ ಮಾಡ್ಕೊ ಅಂತ ಅಂದೆ. ಇರೋ ಬರೋ ಜನ ಎಲ್ಲ ನನ್ನೇ ನೋಡ್ತಾರೆ ಗುರು. ನೋಡಿ, ಸ್ವಲ್ಪ ನೀವು 4 ಪೆಡಲ್ ತಿರುಗಿದ ತಕ್ಷಣ ಆಕ್ಸಿಲೇಟರ್ ಕೊಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಇದು ರೈಸ್ ಆಯಿತು. ಇದು ಸ್ಪೆಸಿಫಿಕ್ ಆಗಿ ಯಾರಿಗೆ ಮಾಡಿದ್ದಾರೆ ಅಂದರೆ, ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ದಿಸ್ ಇಸ್ ರವಿ, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಸೊ ಥಂಬ್ನೇಲ್ ನೋಡಿ ಫುಲ್ ಶಾಕ್ ಆಗಿರ್ತೀರಾ. ಹೌದು ಗುರು, ನಾನೊಂದು ಇವತ್ತೊಂದು ವಿಡಿಯೋ, ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಇವತ್ತು ಸ್ವಿಗ್ಗಿ ಮಾಡ್ತೀನಿ ಆಫ್ಟರ್ ಲಾಂಗ್ ಟೈಮ್. ತುಂಬ ದಿನ ಆಗೋದು ನಂಗೆ ಗಾಡಿ ತೊಗೊಂಡೋದಾಗಿಂದ ಡ್ಯೂಟಿನೇ ಮಾಡಿಲ್ಲ. ಸೊ ಇವತ್ತು ಡ್ಯೂಟಿ ಮಾಡೋಣ, ಅದು ಬೈಕಲ್ಲ, ಈ ಎಲೆಕ್ಟ್ರಿಕ್ ಸೈಕಲಲ್ಲಿ. ಹೌದು ಗುರು, ಯಲಹಂಕದಲ್ಲಿ ಭಾರತ್ ಹಬ್ ಅಂತ ಒಂದು ಹಬ್ ಇದೆ. ಸೊ ಅವ್ರು ನನಗೆ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ, ಒನ್ ಡೇ ಡ್ಯೂಟಿ ಮಾಡೋದಕ್ಕೋಸ್ಕರ ಈ ಸೈಕಲ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೆನ್ನೆನೇ ಶೂಟ್ ಮಾಡಬೇಕಿತ್ತು, ಸಮ್ ರೀಸನ್ ನೆನ್ನೆ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ತೊಗೊಂಬಂದಿದ್ದೀನಿ, ಯಲಹಂಕದಿಂದ ನಮ್ಮೇರೆಗೆ ತೊಗೊಂಬಂದಿದ್ದೀನಿ, ಅರೌಂಡ್ 10 ಕಿಲೋಮೀಟ್ರು. ಸೊ ತೊಗೊಂಬಂದು ಇವಾಗ ಮನೆಗೆ ಹೋಗಿ ಟೀ ಶರ್ಟು, ಬ್ಯಾಗು ಇವೆಲ್ಲ ತೊಗೊಂಬಂದು ಹಾಕ್ಕೊಂಡು, ಸೊ ಇವಾಗ ಡ್ಯೂಟಿ ಆನ್ ಮಾಡಬೇಕು. ಆ್ಯಂಡ್ ಇದು ಯಾವ ಥರ, ಇದು ಎಷ್ಟು ಕಿಲೋಮೀಟ್ರ್ ರೇಂಜ್ ಕೊಡುತ್ತೆ, ಏನೋ ತೋರಿಸ್ತಾ ಹೋಗ್ತೀನಿ. ಸೊ ಗಾಡಿ ಬಗ್ಗೆ ಸ್ವಲ್ಪ ಮಾತಾಡೋಣ, ಸೈಕಲ್ ಬಗ್ಗೆ. ಗಾಡಿ ಅಂತಿರ್ತೀನಿ ನಾನು, ಮತ್ತು ಆಮೇಲೆ ಅದು ಬೈಕ್ ಅಲ್ಲ, ಅದು ಅದಲ್ಲ ಇದಲ್ಲ ಅಂತಂದು ಕಮೆಂಟ್ ಹಾಕೋಕೆ ಹೋಗ್ಬೇಡಿ. ನಾನು ಗಾಡಿ ಅಂತೀನಿ ಜಾಸ್ತಿ, ಓಕೆನಾ? ಸೊ ಬನ್ನಿ ಗಾಡಿ ಬಗ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಬಾಯ್ಸ್, ಒಂಚೂರು ಗಾಡಿ ಬಗ್ಗೆ ನಾವು ಮಾತಾಡೋಣ, ಅಂದರೆ ಸೈಕಲ್ ಬಗ್ಗೆ. ಸೊ ಇಲ್ಲಿ ನೋಡ್ತಿದ್ದೀರಾ, ಫಸ್ಟ್ ನಿಮಗೆ ಒಂದೇನಪ್ಪ ಅಂದರೆ, ಫ್ರಂಟ್ ಟೈರು ದೊಡ್ಡದು ಬರುತ್ತೆ, ಬ್ಯಾಕ್ ಟೈರ್ ಬಂದುಬಿಟ್ಟು ಚಿಕ್ಕದು ಬರುತ್ತೆ. ಸೊ ಈ ಕ್ಯಾರಿಯರ್ ಬಂದುಬಿಟ್ಟು ತುಂಬ ದೊಡ್ಡದಿದೆ, ಆರಾಮಾಗಿ. ಇದು ಸ್ಪೆಸಿಫಿಕ್ ಆಗಿ ಯಾರಿಗೆ ಮಾಡಿದ್ದಾರೆ ಅಂದರೆ, ಹಾಲು ಹಾಕೋರು, ಬೆಳಗ್ಗೆ ಹೊತ್ತು ಹಾಲು ಹಾಕೋರು, ಮತ್ತು ಪೇಪರ್ ಹಾಕೋರು, ಈ ಥರ ಝೊಮೊಟೊ ಸ್ವಿಗ್ಗಿ ಕೆಲಸ ಮಾಡೋರು, ಬ್ಲಿಂಕಿಟ್ ಮಾಡೋರು. ಸೊ ಅವ್ರಿಗೋಸ್ಕರ ಅಂತಲೇ ಸ್ಪೆಷಲಾಗಿ ಮಾಡಿರೋವಂಥ ಈ ಸೈಕಲು. ಆ್ಯಂಡ್ ಈ ಗಾಡಿ ರೇಂಜ್ ಬಂದುಬಿಟ್ಟು ಒಂದು ಸರಿ ಚಾರ್ಜ್ ಮಾಡಿದರೆ 120 ಕಿಲೋಮೀಟ್ರ್ ಹೋಗುತ್ತೆ. ಹೌದು ಗುರು, ಈಗಿನ ಟೈಮಲ್ಲಿ ಬೈಕ್ಸ್ಗಳೇ ರೇಂಜ್ ಅಷ್ಟು ಕೊಡ್ತಾ ಇಲ್ಲ. ಈ ಸೈಕಲ್ 120 ಕಿಲೋಮೀಟರ್ ರೇಂಜ್ ಕೊಡ್ತಾಯಿದೆ. ಬಟ್ ಏನಂದರೆ, ನಾವು ಪೆಡಲ್ ಮಾಡ್ತಾ ಇರಬೇಕು, ಆ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಬರುತ್ತೆ ಅಲ್ಲಿಗೆ. ಸೊ ಚಾರ್ಜ್ ಆಗೋಕ್ಕೆ ಅರೌಂಡ್ 3 to 4 hours ಬೇಕಂತೆ. 2 ಬ್ಯಾಟ್ರಿ ಬರುತ್ತೆ ಆ್ಯಕ್ಚುಲಿ ಇದರಲ್ಲಿ, ಇದು ಒಂದು ಆ್ಯಂಡ್ ಇದು ಒಂದು. ಇವೆರಡು ಬ್ಯಾಟ್ರಿ ಚಾರ್ಜ್ ಆಗೋಕ್ಕೆ 3 to 4 hours ಬೇಕು. ಚಾರ್ಜ್ ಮಾಡಿಕೊಂಡು 120 ಕಿಲೋಮೀಟರ್ ನಾವು ಹೊಡ್ಕೋಬೋದು ಆರಾಮಾಗಿ. ಇಲ್ಲಿ ಇದು ಆನ್ ಮಾಡೋದು, ಆಫ್ ಮಾಡೋದು ಬರುತ್ತೆ. ಈಗ ಆಫ್ ಇದೆ, ಇದು ಆನ್ ಆಯಿತು. ಇದಿಷ್ಟೇ, ಇದು ಹ್ಯಾಂಡ್ಲಕ್ಕು ಈ ಥರ ಏನು ಬರೋಲ್ಲ, ಇದೊಂದು ಆರನ್ ಬರುತ್ತೆ. ತಡಿಗುರು. ಆ್ಯಂಡ್ ಕೀ ಆನ್ ಮಾಡಿದ ತಕ್ಷಣ ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ಡಿಸ್ಪ್ಲೇ ಆನ್ ಆಗುತ್ತೆ. ಈಗ ನೋಡ್ತಿದ್ದೀರಾ, ಇದರಲ್ಲಿ ಇವಾಗ ಸದ್ಯಕ್ಕೆ 2 ಪಾಯಿಂಟ್ ಚಾರ್ಜ್ ಇದೆ. ನಾನು ಆ್ಯಕ್ಚುಲಿ ತೊಗೊಂಬಂದಾಗಿಂದನೂ ಇಷ್ಟೇ ಇದೆ, ಅದೇನಂತ ನಂಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಹೋಗ್ತಿದ್ದಂಗೆ ರೈಸ್ ಆಗುತ್ತೆ. ಅದು ಬಿಟ್ಟರೆ ಬ್ಯಾಕ್ ಸೈಡು ಇದರಲ್ಲಿ ಟೇಲ್ ಗೀಲೆಲ್ಲ ಬರೋಲ್ಲ. ಇನ್ನೂ ಅವ್ರ ಹತ್ರ ಸುಮಾರು ಥರ ಸೈಕಲ್ಸ್ ಇದೆ. ಸೊ ಅದರಲ್ಲಿ ಇಂಡಿಕೇಟರ್ಸು, DRLಸು ಎಲ್ಲ ಬರ್ತಾವೆ ಗುರು. ಆ್ಯಂಡ್ ಸ್ಪೆಷಲಿ ಇನ್ನೊಂದೇನು ಹೇಳೋದಾದರೆ, ಈ ಸೈಕಲ್ ಬ್ರ್ಯಾಂಡ್ ಓನರ್ ಯಾರು ಗೊತ್ತಾ? MS ಧೋನಿ. ಹೌದು, ಚೆನ್ನೈ ಸೂಪರ್ ಕಿಂಗ್ ಕ್ಯಾಪ್ಟನ್ ಮುಂಚೆ ಇದ್ದರು, ಇವಾಗಿಲ್ಲ. ಸೊ ಅವರ ಬ್ರ್ಯಾಂಡ್ ಇದು, MS ಧೋನಿ ಅವ್ರದ್ದು ಗುರು ಈ ಸೈಕಲ್ಲು. ಸೊ ಇವಾಗ ಮೋಟೋ ವ್ಲಾಗಿಂಗಲ್ಲಿ ಸಿಗ್ತೀನಿ ನಿಮಗೆ. ಝೋನಿಗೆ ಹೋಗ್ಬಿಟ್ಟು, ಏನೋ ಚಿಕ್ಕ ಹುಡುಗ ನನಗೆ ಕರಿತಾನ, BLಗೆ ಹೋಗ್ಬಿಟ್ಟು ಒಂದೆರಡು ಸ್ವಿಗ್ಗಿ ಆರ್ಡ್ರ್ ಹೊಡೆಯೋಣ ಗೈಸ್. ಎಕ್ಸ್ಪೀರಿಯೆನ್ಸ್ ನೋಡೋಣ ಯಾವ ಥರ ಇರುತ್ತೆ, ಆ್ಯಂಡ್ ಕಂಫರ್ಟ್ ಹೆಂಗಿರುತ್ತೆ, ಜನ ಹೆಂಗೆ ನೋಡ್ತಾರೆ, ಯಾವ ಥರ ಮಾತಾಡ್ತಾರೆ, ಅದನ್ನೆಲ್ಲ ನೋಡೋಣಂತೆ. ಸೊ ಲೆಟ್ಸ್ ಗೋ ಗೈಸ್, ಮೋಟೋ ವ್ಲಾಗಿಂಗಲ್ಲಿ ಸಿಗ್ತೀನಿ. ಓಕೆ ವೈಸ್, ಸೈಕಲ್ ತುಳಿತಾ ಇದ್ದೀವಿ ನಾವು ಇವಾಗ. ಸೊ ಏನು ಗೊತ್ತಾ, ಒಂದು ಇದನ್ನು ಹೇಳ್ತೀನಿ ನಿಮಗೆ, ಇದು ಎಲೆಕ್ಟ್ರಿಕ್ ಅಲ್ವಾ. ಸುಮ್ಮನೆ ನಾವು ತುಳಿದ್ರೆ ನಾರ್ಮಲ್ ಸೈಕಲ್ ಇದು, ಓಕೆನಾ? ಬೇಸಿಕ್ಕಾಗಿ ಏನು ಬಳಸ್ತಾರಲ್ಲ, ಸೊ ಆ ಥರ ಆಗುತ್ತೆ. ನೋಡಿ, ಸ್ವಲ್ಪ ನೀವು 4 ಪೆಡಲ್ ತಿರುಗಿದ ತಕ್ಷಣ ಆಕ್ಸಿಲೇಟರ್ ಕೊಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಇದು ರೈಸ್ ಆಯಿತು. ಇಲ್ಲ ಒಂದು ಸತಿ ಥ್ರಾಟಲ್ ಕೊಡಿ, ಇದು ಮೂವ್ ಆಗುತ್ತೆ. ಆಮೇಲೆ ಅದನ್ನ ಬಿಟ್ಬಿಡಿ, ತುಳಿತಾ ಇರ್ರಿ, ಸುಮ್ಮನೆ ಹೋಗ್ತಾ ಇರುತ್ತೆ ಆ ಸ್ಪೀಡಲ್ಲಿ. ಸೊ ಇದೊಂದು ಬೆನಿಫಿಟ್, ಲೈಕ್ ಇದೊಂದು ಚೆನ್ನಾಗಿದೆ ಇದರಲ್ಲಿ ಫ್ಯೂಚರ್. ಸೊ 25 km/h ಸ್ಪೀಡಲ್ಲಿ ಹೋಗುತ್ತೆ. ಇರೋ ಬರೋ ಜನ ಎಲ್ಲ ನನ್ನೇ ನೋಡ್ತಾರೆ ಗುರು. ಸೈಕಲಲ್ಲಿ ಮೊದಲೇ ಹೆಲ್ಮೆಟ್ ಹಾಕಲ್ಲ ಯಾರೂ. ನಾನು ಎಕ್ಸೋ ಹೆಲ್ಮೆಟು ಅಷ್ಟು ದೊಡ್ಡದು ವಿತ್ ಕ್ಯಾಮ್ರಾ, ಹೂಸ್ ದಿಸ್ ಗಾಯ್ ಅಂತಾರೆ. ಆ್ಯಂಡ್ ಬ್ಯಾಗ್ ಬೇರೆ, ಸ್ವಿಗ್ಗಿ ಬ್ಯಾಗ್ ಬೇರೆ ಆಯಿತಾ, ಅದಕ್ಕೆ ಜನ ಸೈಕಾಗಿ ನೋಡ್ತಾರೆ.
ಓಕೆ ಬಾಯ್ಸ್, ನಾನಿವಾಗ ವಿಷಯ ಏನಪ್ಪ ಅಂದರೆ ನಾನು ಸ್ವಿಗ್ಗಿ ಮಾಡ್ತಾಯಿಲ್ಲ. ಯಾಕಂದರೆ ಸ್ವಿಗ್ಗಿ ಆನ್ ಮಾಡಿದರೆ ಎಲ್ಲಿ ಕೊಡ್ತಾನೋ ಅಲ್ಲೇ ಹೋಗ್ಬೇಕಾಗುತ್ತೆ. ಸೊ ಮಿಸ್ ಆಯ್ತಂದರೆ ನೆಲಮಂಗಲ ಕೊಟ್ಬಿಡ್ತಾನೆ. ಸೊ ಅಲ್ಲೇವರೆಗೂ ಹೋಗಿ ಬರೋಷ್ಟೊತ್ತಿಗೆ ನಾಳೆ ಬೆಳಿಗ್ಗೆ ಆಗೋಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ರ್ಯಾಪಿಡೋ ಆರ್ಡ್ರ್ ಆನ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಚಿಕ್ಕ ಚಿಕ್ಕ ಆರ್ಡ್ರು. ಸೊ ರ್ಯಾಪಿಡೋ ಅಂದರೆ ಏನು ಬೇರೆ ಆರ್ಡ್ರ್ ಬರೋಲ್ಲ, ಇದೇ ಸ್ವಿಗ್ಗಿ ಆರ್ಡ್ರನ್ನೇ ರ್ಯಾಪಿಡೋ ಮತ್ತು ಸ್ವಿಗ್ಗಿ ಕಂಬೈನ್ ಆಗಿ ಆರ್ಡ್ರ್ ಕೊಡ್ತಿರೋದು ಗೊತ್ತಿರುತ್ತೆ ನಿಮಗೆ. ಸೊ ಈ ಒಂದು ತಳಪಕ್ಕಡಿ ಹೋಟ್ಲಿಂದ ನನಗೊಂದು ಆರ್ಡ್ರ್ ಬಿದ್ದಿದೆ. ಸೊ ರೀಚ್ ಕೊಟ್ಟು OTP ಇಲ್ಲಿದೆ 9801. ಈ ನಂಬರ್ ಹೇಳಿ ಅವ್ರ ಹತ್ರ ಆರ್ಡ್ರ್ ಇಸ್ಕೋಬೇಕು ಗೈಸ್. ಯಪ್ಪ, ಈ ಹೆಲ್ಮೆಟ್ ಹಾಕೊಂಡು ನೋಡಿ ಹೆಂಗೆ ಕಾಣ್ತಿದ್ದೀನಿ. ಗೈಸ್ ಆರ್ಡ್ರ್ ಪಿಕ್ ಮಾಡಿದೆ, ದೊಡ್ಡ ಬಾಕ್ಸ್ ಕೊಟ್ಟವ್ರೆ. ದೊಡ್ಡ ಬಾಕ್ಸ್ ಅಂದರೆ ಅದು ಮಿಲ್ಸ್ ಅಂತೆ, ಅಷ್ಟೊಂದು ಏನು ವೆಯ್ಟ್ ಇಲ್ಲ, ಸ್ವಲ್ಪ ಇದೆ. ಸೊ ಅಯ್ಯಯ್ಯೋ, ಇದು ಸೆಂಟ್ರ್ ಸ್ಟ್ಯಾಂಡ್ ಗುರು, ಸೈಡ್ ಸ್ಟ್ಯಾಂಡ್ ಬರಲ್ಲ ಇದರಲ್ಲಿ. ರವಿ ನಾಯಕ್ 17 ಖೋಲೋ ಥೋड़ा ಬಡೆ ವಜಾ ತಬ್ ತಕ್. ಈ ಹುಡುಗಂಗೂ ಯೂಟ್ಯೂಬರ್ ಆಗ್ಬೇಕಂತ ಆಸೆ ಅಂತೆ, ಅದಕ್ಕೆ ಫಸ್ಟ್ ದೊಡ್ಡವನಾಗು ಆಮೇಲೆ ಮಾಡ್ಕೊ ಅಂತ ಅಂದೆ. ಏನು ಗೊತ್ತಾ, ಇವಾಗಲೇ ಚಿಕ್ಕ ಚಿಕ್ಕ ಹುಡುಗರಿಗೆ ಯೂಟ್ಯೂಬರ್ ಆಗ್ಬೇಕನ್ನೋ ಆಸೆ ಇರುತ್ತೆ ನೋಡಿ, ಅವ್ರು ಮುಂದೊಂದು ದಿನ ಒಳ್ಳೆ ಯೂಟ್ಯೂಬರ್ ಆಗಿಬಿಡ್ತಾರೆ. ಅಂದರೆ ದೊಡ್ಡ ದೊಡ್ಡ ಕ್ರಿಯೇಟರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸುಮಾರು ಜನ ಚಿಕ್ಕ ಹುಡುಗರಾಗಿ ಬಂದವರು ಇವಾಗ ಮಾರ್ಕೆಟ್ ಆಳ್ತಿರೋದು ನಾನು ನೋಡ್ತಾ ಇದ್ದೀನಿ. ನಮ್ಮ ಗೈಸ್ ಡ್ರಾಪ್ ಲೊಕೇಶನಿಗೆ ಬಂದುಬಿಟ್ಟಿದ್ದೀನಿ, ಫೋನ್ ಮಾಡ್ತಾಯಿದ್ದೀನಿ ನೋಡಂತ ಹೇಳಿ. ಅವ್ರು ಸೈಕಲ್ಲು ಡ್ಯೂಟಿ ಮಾಡ್ತಾನೆ, ಇವನು ಯಾರಿಗೂ ಇವನು ಅನ್ಕೊಂಬಿಡ್ಬೇಕು ಅವ್ರ ಕಸ್ಟಮರ್, ಗ್ಯಾರಂಟಿ ಹಂಗೆ ಅನ್ಕೊಳೋದು. ಪಾಪ ಅಂತಾರೆ ಆಮೇಲೆ. ಮಾತಾಡಲಿಲ್ಲ ಅವ್ರವರು, ಕ್ಯಾಮ್ರಾ ನೋಡಿಬಿಟ್ರೆ ಬಾಯಲ್ಲಿ ಉಸಿರೇ ಬರೋಲ್ಲ. ಡೆಲಿವರಿ ಕೊಡೋಣ ಇಲ್ಲೇನೆ. ನಾಯಿ ಸೈಡ್ ಬಿಡು, ನಂಗೆ ಗಾಡೀಲಿ ಹಾರನಿಲ್ಲ. ಆಂಟಿ ಶಾಕ್ ಆಗ್ಬಿಡ್ಬೇಕು, ಏನು ಇಂಥ ಜಾಗದಲ್ಲಿ ಇಷ್ಟು ಸ್ಪೀಡಾಗಿ ಹೋಗ್ತಾನೆ ಅಂತ. ಓಯ್ ಸಮೀರು, ಹಂಗೆಲ್ಲ ಬೊಗಳ್ಬಾರ್ದು. ಇನ್ನು 2 ಆರ್ಡ್ರ್ ಮಾಡೋಣ ಗಾಯ್ಸ್. ಆ್ಯಕ್ಚುಲಿ ಟೈಮ್ ಬಂದುಬಿಟ್ಟು ಇವಾಗ 4 ಗಂಟೆ, ಒಂದು 5 ಗಂಟೆ ಮುಟ ಮಾಡೋಣ, ಏನಂತೀರ? 2 ಆಗುತ್ತೆ, ಯಾಕಂದರೆ ಇದರಲ್ಲಿ ಆರ್ಡ್ರು ಆ್ಯಕ್ಸೆಪ್ಟ್ ಮಾಡೋಕ್ಕೇ ತುಂಬ ಟೈಮ್ ತೊಗೊಂಡ್ಬಿಡ್ತೀವಿ ನಾವು. ಎಲ್ಲೋ ಶರ್ಟ್, ನಾನು ಆ ಕಡೆನೇ ಲೆಫ್ಟ್ ತೊಗೋಬೇಕಿತ್ತು, ಬೈ ಮಿಸ್ಟೇಕ್ ಈ ಕಡೆ ಬಂದುಬಿಟ್ಟೆ. ಬೇಜಾರು 8385 ಆರ್ಡ್ರ್ ಕೊಡಿ. ಓಕೆ ಬೈಸ್, ನಾವು ಇನ್ನೊಂದು ಆರ್ಡ್ರ್ ಪಿಕ್ ಮಾಡ್ಕೊಂಡಿದ್ದೀವಿ. ಇಡೋಣ. 2 ಬಾಟ್ಲಿದೆ, ಮಗೊಂದು 1 ಲೀಟ್ರು, ಅರ್ಧ ಲೀಟ್ರ್ ಸಹಿತ ನೀರಿಲ್ಲ ಅದರಲ್ಲಿ. ಓಕೆ. ಓ ಇದೇನು ಗುರು, ನಾನು ಎಲ್ಲೆಲ್ಲಿಂದ ಬರ್ತಾಯಿದ್ದೀನೋ ಅಲ್ಲಲ್ಲಿಗೇ ಹೋಯ್ತೈತಿದ್ದು ವಾಪಸ್ಸು. ಸೊ ಕಸ್ಟಮರ್ ಲೊಕೇಶನ್, ಹಲೋ, ಕಸ್ಟಮರ್ ಮನೆ ಇಲ್ಲೇ ಎಲ್ಲೋ ಇದೆ, ಲೊಕೇಶನ್ ಇಲ್ಲೇ ಎಂಡ್ ಆಯಿತು. ಏನೋ ಬರ್ತೀನಿ ಅಂತ ಹೇಳಿ ಅಲ್ಲ ಅಂತವ್ರೆ, ಏನಂತಾರೆ ಈ ಥರ. ಕೆಲವ್ರು ಎಂಥವ್ರು ಇರ್ತಾರೆ ಗೊತ್ತಾ, ಒಂದು ಚೂರು ತೋರಿಸ್ಬಿಟ್ರೆ ಹಂಗೆ ಅಲ್ಲೆಲ್ಲ ಕಲ್ಲಲ್ಲಿ ಆಡ್ದಂಗೆ ಆಡ್ತವೆ. ಸೊ ಅದಕ್ಕೆ ತೋರ್ಸೋಕೆ ಹೋಗಲ್ಲ. ಎಲ್ಲ ಅಂದರೆ ನೋಡಿ, ಸ್ವಿಗ್ಗಿ, ಝೊಮೊಟೊ, ಬ್ಲಿಂಕಿಟು, ಫ್ಲಿಪ್ಕಾರ್ಟು ಇವೆಲ್ಲ ಕೆಲಸ ಮಾಡೋಕ್ಕೆ, ಬೆಳಿಗ್ಗೆ ಹಾಲು ಹಾಕೋಕ್ಕೆ, ಪೇಪರ್ ಹಾಕೋಕ್ಕೆ, ಅವರಿಗೆಲ್ಲ ಈ ಸೈಕಲ್ಲು ಲೈಕ್ ಚೆನ್ನಾಗಿದೆ. ಹೇಳಿ ಮಾಡಿಸ್ತಿದ್ದೆ ಅಂತ ಹೇಳೋಕ್ಕೋಗಲ್ಲ, ಚೆನ್ನಾಗಿದೆ. ಅವರು ಯೂಸ್ ಮಾಡ್ಬೋದು. 120 ಕಿಲೋಮೀಟ್ರ್ ರೇಂಜ್ ಕೊಡುತ್ತೆ. ಸ್ವಲ್ಪ ಕಾಲಿಗೆ ಸ್ಟ್ರೆಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆ್ಯಂಡ್ ನಾನು ಸೈಕಲ್ ಹೊಡೆದು ಎಷ್ಟೋ ವರ್ಷಗಟ್ಟಲೆ ಆಗೋಯ್ತು. ಸೊ ಹಂಗಾಗಿ ನನಗೆ ಸ್ವಲ್ಪ ಪೈನ್ ಆಗ್ತಾಯಿದೆ. ಏನಿಲ್ಲ ಗುರು, ಈ ಸೈಕಲಲ್ಲಿ ಜೀವನೇ ಇಲ್ಲ ಅದರಲ್ಲಿ. ಬಟ್ ಸುಮ್ಮನೆ ಹಿಂಗೆ ಕಾಲು ತುಳಿತಾ ಇರಬೇಕು. ಇದು ಆಕ್ಸಿಲೇಟ್ರ್, ಏನು ಅಣ್ಣ, ಇದು ಆಕ್ಸಿಲೇಟ್ರ್ ತೊಗೊಂಡಿದೆ, ಅದು ಮೋಟ್ರ್ ಕೆಲಸ ಮಾಡ್ತಾಯಿದೆ. ಬಟ್ ಸುಮ್ಮನೆ ಕಾಲು ಹಿಂಗೆ ತಿರುಗಿಸ್ತಾ ಇರ್ಬೇಕು ನಾವು. ಅವಾಗೇನಾಗುತ್ತೆ, ಅಯ್ಯೋ ತಿರುಗಿಸ್ತಾ ಇರಬೇಕು. ಆವಾಗ ಬ್ಯಾಟ್ರಿ ರಿಪೀಟ್ ಚಾರ್ಜ್ ಆಗ್ತಾ ಇರುತ್ತೆ. ಸೊ ನಮಗೆ ಪುಷ್ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಅದು ತುಳಿತಾ ಇರ್ಬೇಕು ಅಷ್ಟೇ. ಈ ಸೈಕಲ್ ತೊಗೊಂಡ್ರೆ ನೀವು ಒಂದು 20,000 to 25,000 ಪ್ರತಿ ತಿಂಗಳು ಉಳಿಸ್ಬೋದು. ಏನೇನಂದರೆ ಸರ್ವೀಸು, ಆಯಿಲು, ಪೆಟ್ರೋಲು ಇವೆಲ್ಲದರಲ್ಲೂ. ಈಗ ಫಾರ್ ಎಕ್ಸಾಂಪಲ್ ಡೈಲಿ ನಾವು ಒಂದು
ಹತ್ತತ್ರ 400 ರೂಪಾಯಿ ಪೆಟ್ರೋಲ್ ಕೊಡಿಸ್ತೀವಿ. ಹಂಗೆ ನೋಡೋಕೆ ಹೋದರೆ 2 ಸತಿ ಸರ್ವಿಸ್ ಮಾಡಿಸ್ತೀವಿ. ಸೊ ಇವೆಲ್ಲದರಲ್ಲಿ ಸೇರಿಕೊಂಡು ಒಂದು 20-25 ಸಾವಿರ ಸೇವಿಂಗ್ ಮಾಡ್ಬೋದು ಈ ಸೈಕಲ್ ತೊಗೊಂಡ್ರೆ. ಅದೊಂದು ಬೆನಿಫಿಟ್ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ಈಗಿನ ನಮ್ಮ ಸರ್ಕಾರ ಹೆಂಗಾಗಿದೆ ಅಂದರೆ ಜಾಸ್ತಿ ಗೋ ಗ್ರೀನ್, ಜಾಸ್ತಿ ಎಲೆಕ್ಟ್ರಿಕ್ಗೆ ಕನ್ವರ್ಟ್ ಆಗಿ ಅಂತ ಹೇಳ್ತವ್ರೆ. ಅದರಲ್ಲಿ ಪೊಲ್ಯೂಷನ್ನು ಲೈಕ್ ಧೂಳು ಗಾಳಿ ಆಗೋದ್ರಿಂದ ಪೊಲ್ಯೂಷನಿಂದ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಸೊ ಈ ಥರ EV ಗಾಡಿ ತೊಗೊಂಡ್ರೆ ಯಾರಿಗೂ ಪೊಲ್ಯೂಷನ್ ಆಗೋಲ್ಲ, ಏನು ನಮಗೂ ಏನೂ ಪ್ರಾಬ್ಲಮ್ ಆಗೋಲ್ಲ, ನಾವು ಚೆನ್ನಾಗಿರ್ತೀವಿ. ಆ ಥರ ಬೆನಿಫಿಟ್ಸ್ ಇದರಲ್ಲಿದೆ. ಗೈಸ್, ನಾನು ನಿಮಗೆ ಇನ್ನೊಂದು ಹೇಳೋದು ಮರ್ತೇಬಿಟ್ಟೆ. ನಾನು ಈ ಸೈಕಲ್ಲು EV ಸೈಕಲ್ ಏನಂದರೆ 350 kg ಕೆಪಾಸಿಟಿ ಎತ್ತುತ್ತೆ ಗುರು. ಅಷ್ಟು ಹೆವಿ, ತುಂಬ ಜಾಸ್ತಿ ಇದೆ. ಆರಾಮಾಗಿ 370 kg ಎಳೆಯುತ್ತಂತೆ ಅಂದರೆ ಅಲ್ವಾ, ದೊಡ್ಡ ವಿಷಯನೇ. ಆ್ಯಂಡ್ ಈ ಗಾಡಿ ನೀವು ತೊಗೋಬೇಕಂದ್ರೆ ಮಂತ್ಲಿ 1,000 EMI ಕಟ್ಬಿಟ್ಟು ಆರಾಮಾಗಿ ಈ ಸೈಕಲ್ ನೀವು ತೊಗೋಬೋದು. ಬರೀ 1,000 EMI ಕಟ್ಕೊತ ಈ ಗಾಡಿ ತೊಗೋಬೋದು. ಆ್ಯಂಡ್ ಈ ಸೈಕಲ್ ನನಗೆ ಯಾರು ಕೊಟ್ಟಿದ್ದೆ ಅಂತ ನಿಮ್ಗೆ ಎಲ್ಲರೂ ಗೊತ್ತೇ ಇದೆಯಲ್ಲ, ಯಲಹಂಕದಲ್ಲಿರೋ ಭಾರತ್ ಹಬ್ ಅವರು ಈ ಸೈಕಲ್ ನನಗೆ ಕೊಟ್ಟಿರೋದು. ಆ್ಯಂಡ್ ಆಲ್ ಇಂಡಿಯಾ ಡೆಲಿವರಿ ಕೂಡ ಮಾಡ್ತಾರೆ ಸೈಕಲ್ಸ್ಗಳು. ಅವ್ರ ಹತ್ರ ನೀವು ಯಾವ್ದು ತೊಗೊಂಡ್ರು ಆಲ್ ಇಂಡಿಯಾ ಡೆಲಿವರಿ ಕೂಡ ಮಾಡ್ತಾರೆ. ಆ್ಯಂಡ್ 4 ವರ್ಷ ಸರ್ವೀಸು ಆ್ಯಂಡ್ 5 ವರ್ಷ ವ್ಯಾರಂಟಿ ಕೊಡ್ತಾರೆ ಸೈಕಲ್ಗಳಿಗೆ. ನಿಮಗೆ ಯಾವ್ಯಾವ ಥರ ಸೈಕಲ್ಸ್ ಬೇಕು ಎಲ್ಲ ಸೈಕಲ್ ಸಿಗುತ್ತೆ. ಅಂದರೆ ಮಕ್ಕಳಿಗೋಸ್ಕರ, ದೊಡ್ಡವ್ರಿಗೋಸ್ಕರ, ಗೇರ್ಲೆಸ್ಸು ಆ್ಯಂಡ್ EV ಆ್ಯಂಡ್ ಎಲೆಕ್ಟ್ರಿಕ್ ಸೈಕಲ್ಲು, ವಿತೌಟ್ ಎಲೆಕ್ಟ್ರಿಕ್ಕು, ಎಲ್ಲ ಸೈಕಲ್ ಅವ್ರ ಹತ್ರ ಅವೈಲೇಬಲ್ ಇದೆ. ಸೊ ಒಂದು ಸತಿ ಸ್ಟೋರ್ ವಿಸಿಟ್ ಮಾಡಿ ಯಾವ ಸೈಕಲ್ ಬೇಕು ನೀವು ತಗೊಳ್ಳಿ.